ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಒಂದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಏನು ಅಂತ ನೋಡೋಣ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪಾಪಗೂ ಸ್ನಾನ ಮಾಡಿಸಿ ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಹೇಳಬೇಕು ಅಂದರೆ ನಾನು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ರೇರ್ ಅನ್ನೋದಕ್ಕಿಂತ ನಾನು ಮಾಡೋಕ್ಕೆ ಹೋಗಲ್ಲ. ಹಿಂಗೆ ಹಬ್ಬ ಹರಿದಿನ ಇಲ್ಲಾಂದರೆ ಈ ಥರ ದೇವಸ್ಥಾನ ಹೋಗಬೇಕು ಅಂದರೆ ಮಾತ್ರ ಸ್ವಲ್ಪ ಪೂಜೆ ಮಾಡ್ತೀನಿ ಅಷ್ಟೇ. ಅದೇನೋ ಗೊತ್ತಿಲ್ಲ, ನಾನು ಪೂಜೆ ಮಾಡಬೇಕಾದ್ರೆ ಅಂದರೆ ಪೂಜೆ ಮಾಡಿದ್ರೇ ಮನೆಯಲ್ಲಿ ಸ್ವಲ್ಪ ಜಗಳಗಳಾಗೋದು, ಎಲ್ಲ ಪ್ರಾಬ್ಲಮ್ ಆಗೋದು, ಇಲ್ಲ ನಾನ್ಗಳು ಬರೋದು, ಇಲ್ಲ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಹಾಗಾಗಿ ನನಗೆ ಪೂಜೆ ಮಾಡೋಕ್ಕೆ ತುಂಬಾ ಭಯ. ಹಾಗಾಗಿ ನಾನು ಪೂಜೆ ಮಾಡಿ ಎಂತಕ್ಕೆ ಈ ಥರ ಪ್ರಾಬ್ಲಮ್ ಮಾಡ್ಕೋಬೇಕು, ಭಕ್ತಿ ಮನಸ್ಸಲ್ಲಿದ್ದರೆ ಸಾಕು ಅಂದ್ಕೊಂಡು ಈ ಥರ ನಾನು ಪೂಜೆ ಮಾಡೋಕ್ಕೆ ಹೋಗಲ್ಲ. ದೂರದಿಂದನೇ ಕೈ ಮುಕ್ಕೊಂಡು ಸುಮ್ಮನಾಗಿ ಹೋಗ್ತೀನಿ. ಸೊ ಇವತ್ತು ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ರೀಸನ್ಗೆ ಹೆಂಗಿದ್ರು ಅಮಾಸೆ ಬೇರೆ ಇತ್ತು. ಸೊ ನಮ್ಮ ಅಕ್ಕ ಹೆಂಗಿದ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿದೆಯಲ್ಲ, ಪೂಜೆ ಮಾಡಿಬಿಡು ನೀನೇ ಅಂತ ಹೇಳಿದ್ಲು. ಸೊ ಆಯಿತು, ಇನ್ನೂ ಸ್ವಲ್ಪ ಟೈಮ್ ಇತ್ತು ನಮ್ಮ ಯಜಮಾನ್ರು ಬಂದು ಕರ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನಾನು ಕೂಡ ಒಂದೆರಡು ಕಡ್ಡಿ ಅಂಟಿಸ್ಬಿಟ್ಟು ಮನಸಲ್ಲೇ ಬೇಡ್ಕೊಂಡು ಪೂಜೆ ಮುಗಿಸ್ದೆ. ಅಂದರೆ ನೀಟಾಗಿ ಏನು ಮಾಡಲಿಲ್ಲ, ನಾನು ಮಾಡೋಕ್ಕೂ ಬರೋಲ್ಲ. ಬಟ್ ಏನು ಮಾಮೂಲಿ ಒಣಗಿರೋ ಹೂವು ಎಲ್ಲ ತೆಗೆದು ಸ್ವಲ್ಪ ಚೆನ್ನಾಗಿರೋ ಹೂವು ತಂದು ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ದೀಪ ಅಂಟಿಸಿ ಒಂದೆರಡು ಕಡ್ಡಿ ಅಂಟಿಸ್ಬಿಟ್ಟು ಅದು ಧೂಪ ಬರುತ್ತಲ್ಲ ಅದನ್ನು ಹಚ್ಚಿ ಮನೆಯೆಲ್ಲ ಧೂಪ ಹಾಕಿದೆ. ಸೊ ಇಷ್ಟೇ ನಾನು ಪೂಜೆ ಮಾಡೋದು. ಲಾಸ್ಟ್ ವೀಕೆಲ್ಲ ಪಾಪುಗೆ ತುಂಬಾ ಹುಷಾರಿರಲಿಲ್ಲ. ಅಂದರೆ ಜ್ವರ ನೆಗಡಿ ಎಲ್ಲ ಜಾಸ್ತಿ ಆಗೋಗಿತ್ತು. ಹಾಗಾಗಿ ದೇವ್ರಿಗೆ ಬೇಡ್ಕೊಂಡಿದ್ವಿ. ಸೊ ಹಾಗಾಗಿ ಹೋಗ್ಬರೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನೋಡಿ ನಮ್ಮಮ್ಮನೂ ಪೂಜೆ ಮಾಡ್ತಾರೋ ಅಂತ ಎಷ್ಟು ಶಾಕಾಗಿ ನೋಡ್ತಾ ಇದ್ದಾನೆ ಇವನು. ಹೀಗೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಬಂದರು. ಸೊ ಪಾಪುಗೂ ರೆಡಿ ಮಾಡಿಬಿಟ್ಟು ಅವ್ರ ಕೈ ಕೊಟ್ಟು ಅವರು ಹಂಗೆ ಪಾಪನ ಆಟಾಡಿಸ್ತಾ ಇದ್ರು. ಈ ಶೆಕೆಗಂತೂ ಅವನು ಮನೆ ಒಳಗಡೆ ಇರ್ತಾನೆ ಇಲ್ಲ, ಎಷ್ಟೇ ಇರಿಸಿದ್ರು ಇರ್ತಲ್ಲ, ತುಂಬ ಕಿರಿಕಿರಿ ಮಾಡ್ತಾನೆ ಇರ್ತಾನೆ, ಅಳ್ತಾನೆ ಇರ್ತಾನೆ. ಹೊರಗಡೆ ಹೋಗೋಣ ಬಾ 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 ಅಂತ. ಸೊ ಅವನಿಗೂ ಒಂದು ರಿಫ್ರೆಶ್ಮೆಂಟ್ ಇರುತ್ತೆ ಅನ್ನೋ ರೀಸನ್ಗೆ ದೇವಸ್ಥಾನಕ್ಕೆ ಹಂಗೆ ಹೋಗಿ ಬರೋಣ ಅಂದ್ಬಿಟ್ಟು ಹಿಂಗೆ ರೆಡಿ ಆದ್ವಿ. ನಾನು ಹೇಳ್ತಾ ಇದ್ದೆ ಅಂದ್ಬಿಟ್ಟು ಮಾಮೂಲಿ ಅವರು ಆಟ ಆಡಿಸ್ಕೊಂಡು ಅವನ್ನ ಡೈವರ್ಟ್ ಮಾಡಿಕೊಂಡು ಹಿಂಗೆ ಇವಾಗ ದೇವಸ್ಥಾನಕ್ಕೆ ಎಲ್ಲ ರೆಡಿಯಾಗಿ ಹೊರಟ್ವಿ. ಗಾಡಿ ಹತ್ತಿದ್ದೆ ತಡ ನಿದ್ದೆ ಮಾಡಿಬಿಟ್ಟ ಅವನು. ಸೊ ಹೋಗ್ತಾ ಟಿಫನ್ ಕೂಡ ಮಾಡಿರಲಿಲ್ಲ ಅಂದ್ಬಿಟ್ಟು ಹೋಟ್ಲ್ ಹತ್ರ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡ್ಕೊಂಡ್ವಿ. ನಾನು ಒಂದು ಇಡ್ಲಿ ವಡೆ ಡಿಪ್ ತೊಗೊಂಡೆ, ಅವರು ಪೂರಿ ತೊಗೊಂಡ್ರು. ನಾವು ಯಾವಾಗಲೇ ಹೋಟ್ಲಿಗೆ ಹೋದ್ರು ವೆಜ್ಜಲ್ಲಿ ತಿನ್ನೋದೇ ಇಡ್ಲಿ ವಡೆ ಪೂರಿ. ಅದು ಬಿಟ್ಟರೆ ನಾನ್ ವೆಜ್ ಅಂದರೆ ಮಾಮೂಲಿ ಕುಷ್ಕ ಕಬಾಬ್. ಇದು ಬಿಟ್ಟರೆ ಬೇರೆ ನಮಗೆ ಮೆನ್ಯೂನೂ ನೋಡೋಲ್ಲ, ನಾವು ಏನು ನೋಡೋಲ್ಲ, ಏನು ಸ್ಪೆಷಲ್ ಅಂತ ನೋಡೋಲ್ಲ. ಸೊ ಹೀಗೆ ಮಾತಾಡಿಕೊಂಡು ಟಿಫನ್ ಮಾಡ್ಕೊಂಡ್ವಿ. ನಮ್ಗೆ ಟೈಮ್ ಸಿಗೋದೇ ಇಂಥ ಟೈಮಲ್ಲಿ. ಬೇರೆ ಟೈಮಲ್ಲಿ ಅಂದರೆ ಅವ್ರು ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾರೆ, ಸೊ ಮಾತಾಡೋಕ್ಕಾಗಲ್ಲ. ಹಾಗೆ ಟಿಫನ್ ಮುಗಿಸ್ಕೊಂಡು ಮೆಟ್ರೋ ಕಡೆ ಹೊರಟ್ವಿ. ಯಾಕೆಂದರೆ ಬಿಸಿಲು ಯಪ್ಪ, ನಾವು ಹೋಗಿದ್ದು 8:30. ಅಷ್ಟೊತ್ತಿಗೆ ಏನು ಬಿಸಿಲು ಅಂತೀರಾ. ನಿಜ, ನಾವಾದರೂ ಒಂಥರ ಪಾಪು ಇದೆ ಅಂದ್ಬಿಟ್ಟು ಗಾಡೀಲಿ ಬೇಡ ಟೆಂಪಲ್ಗೆ ಹೋಗೋದು ಅಂದ್ಬಿಟ್ಟು ನಾವು ಗಾಡಿನ JP ನಗರಲ್ಲಿ ಪಾರ್ಕ್ ಮಾಡಿಬಿಟ್ಟು ಹಾಗೆ ಮೆಟ್ರೋ ಹತ್ತಿದ್ವಿ. ಇವರು ಫೋನಲ್ಲೇ ಬುಕ್ ಮಾಡೋಣ ಟಿಕೆಟ್ ಅಂತ ನೋಡ್ತಾ ಇದ್ದಾರೆ. ಅಣ್ಣಮ್ಮ ದೇವಸ್ಥಾನ ಎಲ್ಲಿದೆ ಅಂತ ನಮಗೆ ಪ್ರಾಪರಾಗಿ ಗೊತ್ತಿರಲಿಲ್ಲ. ಮೆಜೆಸ್ಟಿಕ್ ಅಂತ ಗೊತ್ತಿತ್ತು, ಬಟ್ ಅಲ್ಲಿ ಹೆಂಗೆ ಅಂತ ಗೊತ್ತಿರಲಿಲ್ಲ. ಸೊ ಅದನ್ನೇ ಹುಡುಕೊಂಡು ಫೋನಲ್ಲಿ ಹಾಗೆ ಅವರು ಫೋನಲ್ಲೇ ಟಿಕೆಟ್ನ ಬುಕ್ ಮಾಡ್ತಾಯಿದ್ರು. ಬಟ್ ನನ್ನ ಮಗ ನೋಡಿ ಅಲ್ಲೂ ಅವ್ರ ಫೋನ್ ಕಿತ್ಕೊಂಡು ಎಷ್ಟು ತರಲೆ ಮಾಡ್ತಾಯಿದ್ದಾನೆ. ಒಂಥರ ಚೆನ್ನಾಗಿತ್ತು. ಮಾಮೂಲಿ ದಿನ ಅಂದರೆ ಬರೀ ಕೆಲಸದ ಟೆನ್ಷನ್ನು, ಇಲ್ಲಾಂದರೆ ಬರೀ ಕೆಲಸದ ಬಗ್ಗೆ ಯೋಚನೆ ಮಾಡೋದು, ಇಲ್ಲಾಂದರೆ ಬರೀ ಫೋನ್ ಹಿಡ್ಕೊಂಡೇ ಕೂತಿರೋದು, ಇದೇ ಆಗೋಗ್ತಿತ್ತು ನಮ್ಮ ಜೀವನ. ಅವರು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾನೆ ಇರಲಿಲ್ಲ. ಕಿತ್ಕ ಪಾಪು ಹೇ ಫೋನ್ ಕಿತ್ಕೋ.
ಸೊ ಅವನು ಕೂಡ ಇವಾಗ ಸಿಕ್ಕಿರೋ ಟೈಮಲ್ಲಿ ಅವ್ರ ಅಪ್ಪನ ಜೊತೆ ತುಂಬಾ ಜಾಲಿಯಾಗಿದ್ದ, ಚೇಷ್ಟೆ ಮಾಡಿಕೊಂಡು. ನನಗಂತೂ ಇದು ನೋಡೋಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ನಾನು ಹಂಗೆ ಸ್ವಲ್ಪ ರೇಗಿಸ್ಕೊಂಡು ಆರಾಮಾಗಿದ್ವಿ. ನೋಡಿ, ಈ ಎಸ್ಕಿಲೇಟರಲ್ಲಿ ಅವ್ನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅದನ್ನು ನೋಡಿ ಅವನು ಎಷ್ಟು ಖುಷಿ ಪಡ್ತಾ ಇದ್ದಾನೆ. ಒಂಥರ ಅವ್ನ ವೈಬೇ ಬೇರೆ ಆಗೋಗಿತ್ತು ಇವತ್ತಿನ ದಿನ. ಸೊ ಇದು ಅವನದು ಫಸ್ಟ್ ಮೆಟ್ರೋ ಎಕ್ಸ್ಪೀರಿಯೆನ್ಸು, ಇದು ಫಸ್ಟ್ ಜರ್ನಿ ಅವನದು ಮೆಟ್ರೋದಲ್ಲಿ. ಸೊ ಏನಪ್ಪ ಇದೆಲ್ಲ ಹೊಸದು ಅನ್ನೋ ಥರ ಅವನೆಲ್ಲ ಫುಲ್ಲು ಚೆನ್ನಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದನ್ನೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಸೊ ಮೆಟ್ರೋ ಒಳಗಡೆ ಹೋಗಿದ ತಕ್ಷಣ ಸೀಟ್ ಇರಲಿಲ್ಲ, ಪಾಪು ಇದೆ ಅಂದ್ಬಿಟ್ಟು ಅವರು ಆ ಕಡೆ ಸ್ವಲ್ಪ ಸೀಟ್ ಖಾಲಿ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ಬೋಗಿಲಿ ಹೋಗ್ಬಿಟ್ಟು ಅಲ್ಲಿ ಸೀಟ್ ಹುಡ್ಕೊಂಡು ಕೂತ್ಕೊಂಡ್ರು. ಬಟ್ ಅಲ್ಲಿ ಇನ್ನೊಂದು ಸೀಟ್ ಖಾಲಿ ಇತ್ತು, ನಾನೇನು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ಅಲ್ಲ ಒಂದು ಆಂಟಿ ಕೂತಿದ್ದಾರಲ್ಲ, ಅವ್ರು ಕರೆದ್ಬಿಟ್ಟು ಇಲ್ಲೇ ಸೀಟ್ ಖಾಲಿ ಇದೆ ಬಾ ಅಂತ ಕರೆದ್ರು. ಸೊ ಟ್ರೈನ್ ಮೂವ್ ಆಗ್ತಿತ್ತು, ನನಗೆ ಹೋಗೋಕ್ಕೆ ಭಯ ಆಗ್ತಿತ್ತು. ಸೊ ಟ್ರೈನ್ ಸ್ವಲ್ಪ ನೆಕ್ಸ್ಟ್ ಸ್ಟಾಪ್ ಆದಮೇಲೆ ಹೋಗಿ ನಾನು ಅವ್ರ ಆಪೋಸಿಟಲ್ಲೇ ಕೂತ್ಕೊಂಡೆ. ನನಗಂತೂ ಅವರಿಬ್ಬರು ಆಟಾಡೋದು, ಅವರಿಬ್ಬರು ಜೊತೆಲಿರೋದನ್ನು ಕ್ಯಾಪ್ಚರ್ ಮಾಡೋದೇ ದೊಡ್ಡ ಖುಷಿ ಆ್ಯಂಡ್ ದೊಡ್ಡ ಕೆಲಸ. ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಅಷ್ಟೇ ನನ್ನ ಪಕ್ಕದಲ್ಲಿ ಕೂತಿದ್ದ ಆಂಟಿ ಕೂಡ ಇಳ್ಕೊಂಡ್ರು. ಸೊ ನಮ್ಮ ಪಕ್ಕದಲ್ಲೇ ಸೀಟ್ ಖಾಲಿ ಆಯಿತು ಅಂತ ಅಪ್ಪ ಮಗ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಂಡ್ರು. ಸೊ ಹಿಂಗೆ ನಾವು ನೋಡಿ ಅವನು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಹೊರಗಡೆ ಎಲ್ಲ ನೋಡಿಕೊಂಡು. ಸೊ ನನಗಂತೂ ತುಂಬ ಖುಷಿ ಆಯಿತು ಅವನ್ನ ನೋಡಿ. ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಅವನಿಗೆ. ಸೊ ಅವ್ನು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ನೋಡಿ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಹಿಂಗೆ ಈ ಮೆಟ್ರೋ ಜರ್ನಿನ ಮುಗಿಸಿದ್ವಿ. ಹಾಗೆ ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಣ್ಣಮ್ಮ ದೇವಸ್ಥಾನನ ಹುಡುಕೊಂಡು ಹೋದ್ವಿ ಅಂತೂ ಇಂತೂ. ಸೊ ಅಲ್ಲೋದ್ರೆ ಫುಲ್ ತಲೆನೇ ಗಿರ್ರ ಅಂದ್ಬಿಡ್ತು, ಅಷ್ಟು ಜನ ತುಂಬಿದ್ರು. ಹೆಂಗಪ್ಪ ಪಾಪುನ ಎತ್ಕೊಂಡು ಹೋಗೋದು ಅಂದ್ಕೊಂಡೆ. ಸೊ ಅಲ್ಲಿ ಮಕ್ಕಳು ಇದ್ದರೆ ತಾಯಿಗೆ ಮತ್ತು ಮಗುಗೆ ಸ್ವಲ್ಪ ಈ ಕಡೆ ಸೈಡಿಂದ ಬಿಟ್ಟು ಬೇಗ ದರ್ಶನ ಮಾಡಿಸ್ತಾರಂತೆ. ಸೊ ಅಲ್ಲಿ ನಾನು ಮತ್ತು ಪಾಪು ಹೋದ್ವಿ. ನಾನು ಹೋದರೆ 3 ಜನನೂ ಹೋಗಬೇಕು, ಇಲ್ಲ ಬೇಡ ಅಂದ್ಕೊಂಡು ಹಂಗೆ ಇದ್ದೆ. ಆಮೇಲೆ 3 ಜನನೂ ಹೋಗಿ ಒಟ್ಟಿಗೆ ದರ್ಶನ ಮುಗಿಸಿದ್ವಿ. ಅದೊಂದು ಖುಷಿ ಆಯಿತು. ಅಂತೂ ಇಂತೂ ದರ್ಶನ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ಪಾಪು ಅಂತೂ ಫುಲ್ ಹತ್ಕೊಂಡ್ಬಿಟ್ಟ. ಯಾಕೆಂದರೆ ಅಷ್ಟು ಜನ, ಶೆಕೆ, ಗಲಾಟೆ ಅದೆಲ್ಲ ಅವನಿಗೆ ಹೊಸದಲ್ವಾ. ಸೊ ಫುಲ್ಲು ಅಳ್ತಾ ಇದ್ದ, ತುಂಬ ಅಂದರೆ ತುಂಬಾ ಅಳ್ತಾ ಇದ್ದ. ಸೊ ಜಾಸ್ತಿ ಇರಲಿಲ್ಲ ನಾವು ಅಲ್ಲಿ. ಅವನು ಅಳ್ತಾ ಇದ್ದ ಅಂದ್ಬಿಟ್ಟು ನೋಡಿ ಪಬ್ಲಿಕಲ್ಲೇ ಅಪ್ಪ ಮಗ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗೆ ಈ ದಿನಾನ ಕಂಪ್ಲೀಟ್ ಮಾಡಿದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬೈ ಬಾಯ್.